ಪ್ರಸಾದನ ಕುಟುಂಬ ಒಂದು ಕಾಲದಲ್ಲಿ ಆರ್ಥಿಕವಾಗಿ ಸ್ಥಿರವಾಗಿದ್ದಿತ್ತು. ಆದರೆ ಕಾಲ ಕಳೆಯುತ್ತಿದ್ದ ಹಾಗೆ ರಮೇಶ್ ಮಾಡಿದ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಏಟು ತಿಂದು ಈಗ ಆ ಕುಟುಂಬ ಆರ್ಥಿಕ ಸಂಕ್ಷೋಭೆಯಲ್ಲಿ ಕುಗ್ಗಿ ಹೋಗಿತ್ತು. ರಮೇಶು, ಈ ತಿಂಗಳ ಕೊನೆ ಬಂತಪ್ಪ. ಪಕ್ಕದ ಮನೆ ಶಾಪ್ ಸುರೇಶ್ ಅವರ ಹತ್ರ ತಂದ ಸಾಮಾನುಗಳ ಸಾಲ ತೀರಿಸ್ಬೇಕು, ಮನೆಗೆ ಬಾಡಿಗೆ ಕಟ್ಟಬೇಕು. ನಿನಗೇನೋ ಯಾವ ಕೆಲಸವೂ ಸಿಗ್ತಾ ಇಲ್ಲ. ಹೀಗಾದ್ರೆ ಹೇಗೋ ಈ ಸಂಸಾರ ಎಳ್ಕೊಂಬರೋದು? ನನಗಂತೂ ಯಾವ ದಾರಿ ಏನೂ ಕಾಣಿಸ್ತಾ ಇಲ್ಲ. ಹೌದು ರೀ, ದಿನ ದಿನಕ್ಕೂ ನಮ್ಮ ಪರಿಸ್ಥಿತಿ ದಾರುಣವಾಗಿ ತಯಾರಾಗ್ತಾ ಇದೆ. ದೇವರೇನೋ ನಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೋ ಅರ್ಥವಾಗ್ತಿಲ್ಲ. ನಾನೇನ್ ಮಾಡು ಅಂತೀರಾ? ನಾನು ಕೆಲಸಕ್ಕಾಗಿ ತಿರುಗ್ತಾ ಇದ್ದೀನಿ, ಆದ್ರೆ ನನಗೆ ಅದೃಷ್ಟ ಕೂಡಿ ಬರ್ತಾ ಇಲ್ಲ. ಏನು ಅಂದ್ರೆ, ನೀವೆಲ್ರೂ ಖಂಡಿತ ಕುಗ್ಗಿ ಹೋಗಬೇಡಿ. ಕಷ್ಟ ಸುಖ ಅನ್ನುವುದು ಚಕ್ರದ ಹಾಗೆ. ಕತ್ತಲಾದ ನಂತರ ಬೆಳಕು ಬಂದ ಹಾಗೆ ನಮ್ಮ ಕಷ್ಟಗಳು ಕೂಡ ಬೇಗದಲ್ಲೇ ತೊಲಗಿ ಹೋಗುತ್ತೆ. ಅಮ್ಮ ಅನಾಮಿಕಾ, ನೀನ್ ಹೇಳುವ ಮಾತುಗಳು ಕೇಳೋದಕ್ಕೆ ಚೆನ್ನಾಗಿರುತ್ತೆ ತಾಯಿ, ಆದ್ರೆ ಕೈಯಲ್ಲಿ ದುಡ್ಡು ಇಲ್ಲದಿದ್ರೆ ಸಂಸಾರನ ಹೇಗೆ ಹೇಳ್ಕೊಂಬರೋದು? ಇದಕ್ಕೆ ದಾರಿಯಲ್ಲಿ ತಾಯಿ. ಅತ್ತೆ, ಬರುವ ಶುಕ್ರವಾರ ವರಲಕ್ಷ್ಮಿ ವ್ರತ ಅಲ್ವಾ? ನಮ್ಮ ಪ್ರಾಚೀನ ಗ್ರಂಥದಲ್ಲಿ ಅಮ್ಮನವರ ಮಹಿಮೆಯ ಬಗ್ಗೆ ಹೇಳಿದ್ದಾರೆ. ನಾವು ಭಕ್ತಿ ಶ್ರದ್ಧೆಯಿಂದ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ನಮ್ಮ ಕಷ್ಟಗಳು ತೀರಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ತೀರುತ್ತೆ ಅಂತ ನಮ್ಮ ನಂಬಿಕೆ ಅತ್ತೆ. ಆದ್ದರಿಂದ ನಾವು ವರಲಕ್ಷ್ಮಿ ವ್ರತ ಮಾಡೋಣ. ಅನಾಮಿಕಾ, ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ, ಆದ್ರೆ ವ್ರತ ಮಾಡೋದು ಅಂದ್ರೆ ಮಾತಾ? ಪೂಜೆಗೆ ಸಾಮಾನುಗಳು ಬೇಕು, ಹಣ್ಣು ಹೂಗಳು ಬೇಕು. ಅದಕ್ಕಿಂತ ಮುಖ್ಯವಾಗಿ ವ್ರತ ಮುಗಿಸಿದ ನಂತರ ಕನಿಷ್ಠ 9 ಜನ ಇಲ್ಲ 11 ಜನ ಮುತ್ತೈದೆಯರಿಗೆ ಕರೆಸಿ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಬಾಗಿನ ಕೊಡಬೇಕು. ನಮ್ಮ ಹತ್ತಿರ ಮುತ್ತೈದೆಗಳಿಗೆ ಕೊಡುವ ರವಿಕೆ ಬಟ್ಟೆಗೆ ಕೂಡ ದುಡ್ಡಿಲ್ವಲ್ಲ. ಹೌದಮ್ಮ ಅನಾಮಿಕಾ, ಲಕ್ಷ್ಮೀ ದೇವಿ ಪೂಜೆ ಅರ್ಧ ಮಾಡಬಾರ್ದು. 10 ಜನಕ್ಕೆ ಬಾಗಿನ ಕೊಡಲ್ಲ ಇದ್ದಿದ್ದಾಗ ನಾವು ಅಷ್ಟು ದೊಡ್ಡ ಪೂಜೆ ಹೇಗೆ ಮಾಡ್ತೀವಿ ತಾಯಿ? ಮಾವಯ್ಯನವ್ರೆ, ದೇವರು ನಮ್ಮ ಹತ್ತಿರ ಇರುವ ದುಡ್ಡನ್ನಾಗಲಿ ಆಡಂಬರವನ್ನಾಗಲಿ ನೋಡುವುದಿಲ್ಲ, ನಮ್ಮ ಮನಸ್ಸಿನಲ್ಲಿರುವ ಭಕ್ತಿಯನ್ನು ನೋಡುತ್ತಾನೆ. ಭಕ್ತಿಯಿಂದ ಸಮರ್ಪಿಸಿದ ತುಳಸಿ ದಳಕ್ಕಾದರೂ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ. ನಮ್ಮ ಹತ್ತಿರ ಇರುವ ಶಕ್ತಿಯ ಮೇರೆಗೆ ಶ್ರದ್ಧೆಯಿಂದ ಪೂಜೆ ಮಾಡಿಕೊಳ್ಳೋಣ. ನಮ್ಮ ಭಕ್ತಿಯನ್ನು ನೋಡಿ ಆ ಲಕ್ಷ್ಮೀ ದೇವಿ ಕರುಣಿಸದೇ ಇರ್ತಾಳ? ನೀವು ನನಗೆ ಅನುಮತಿ ಕೊಡಿ, ಎಲ್ಲವನ್ನು ನಾನೇ ಹತ್ರ ನಿಂತು ನೋಡ್ಕೋತೀನಿ. ನಿನ್ನ ನಂಬಿಕೆನೆ ನಮ್ಮನೆಗೆ ರಕ್ಷೆ ಅಮ್ಮ. ಹಾಗೆ ತಾಯಿ, ನೀನು ಅಂದ ಹಾಗೆ ವರಲಕ್ಷ್ಮಿ ವ್ರತವನ್ನು ಮಾಡೋಣ. ಇನ್ನು ಅನಾಮಿಕಾ ಪೂಜೆಗೆ ಬನ್ನಿ ಎಂದು ಕರೆಯಲಿಕ್ಕೆ ಪಕ್ಕದ ಮನೆಗೆ ಹೋಗುತ್ತಾಳೆ. ಪಕ್ಕದ ಮನೆ ಸುರೇಶ್ ಅವನಿಯರ ದೊಡ್ಡ ಬಂಗಲೆ. ಹಾಲ್ನಲ್ಲಿ ಅವನಿ, ಆಕೆ ಪಕ್ಕದ ಮನೆ ಅಂಜಲಿ ಕೂತಿರುತ್ತಾರೆ. ಆಗಲೇ ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಅವನಿಯವರೇ, ಅಂಜಲಿಯವರೇ, ನಮಸ್ಕಾರ. ಓಹೋ, ಅನಾಮಿಕಾ ಅವರ, ಬನ್ನಿ ಬನ್ನಿ. ಏನು ಈ ದಿನ ನಮ್ಮನೆ ಕಡೆ ನಿಮ್ ಕಾಲು ಬೆಳೆದಿದೆ? ಕಾಫಿ ಪುಡಿ ಕೇಳೋದಕ್ಕೆ ಬಂದಿದ್ದೀರಾ ಏನೋ? ಹೌದು ಅವನಿ, ಇವ್ರ ಮನೇಲಿ ದಿನ ದಿನಕ್ಕೂ ಪರಿಸ್ಥಿತಿ ಇಳಿದು ಹೋಗ್ತಾ ಇದೆ ಅಲ್ಲ. ರಮೇಶ್ ಅವ್ರಿಗೆ ಕೆಲ್ಸವೇನೂ ಇಲ್ಲ. ಮತ್ತೆ ಚಿಕ್ಕ ಪುಟ್ಟ ಸಾಮಾನಿಗಾಗಿ ನಮ್ಮ ಹತ್ರಕ್ಕೆ ಬರ್ದೆ ಯಾರ ಹತ್ರಕ್ಕೆ ಹೋಗ್ತಾರೆ? ಅನಾಮಿಕಾ ಮನಸ್ಸಿನಲ್ಲಿ ದುಃಖಪಟ್ಟರು ಹೊರಗಡೆ ನಗುತ್ತಾ, ಇಲ್ಲ ರೀ, ನಾನು ಏನೋ ಕೇಳೋದಿಕ್ಕೆ ಬಂದಿಲ್ಲ. ಬರುವ ಶ್ರಾವಣ ಶುಕ್ರವಾರ ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಪೂಜೆ ಮಾಡ್ಕೋತಾ ಇದ್ದೀವಿ. ನೀವಿಬ್ಬರು ತಪ್ಪದೆ ಬಂದು ಅಮ್ಮನವರ ತೀರ್ಥ ಪ್ರಸಾದ ಸ್ವೀಕರಿಸಿ ಬಾಗಿನ ತೆಗೆದುಕೋಬೇಕು ಅಂತ ಕರೆಯೋದಿಕ್ಕೆ ಬಂದೆ. ತಗೊಳ್ಳಿ ತಾಂಬೂಲ. ಅಮ್ಮ, ಕೇಳಿದ್ಯಾ ಅಂಜಲಿ? ಇವರ ಮನೆಯಲ್ಲಿ ಹೊತ್ತು ಕಳೆಯೋದೇ ಕಷ್ಟ ಹೊರತು ಈ ಮಹಾರಾಣಿಯವರು ವರಲಕ್ಷ್ಮಿ ವ್ರತ ಮಾಡ್ತಾರಂತೆ, ಇನ್ನು ಬಾಗಿನ ಕೂಡ ಕೊಡ್ತಾರಂತೆ. ಹೌದು, ಕೇಳ್ತಾ ಇದ್ರೆ ನಗು ಬರ್ತಾ ಇದೆ ಅನಾಮಿಕಾ ಅವರೇ. ಬಾಗಿನ ಅಂದ್ರೆ ತೆಂಗಿನಕಾಯಿ, ವೀಳೆದೆಲೆ, ರವಿಕೆ ಪೀಸು, ಹಣ್ಣು ಕೊಡಬೇಕು. ಅದೇನು ಇಲ್ಲದೆ ಬರೀ ವೀಳೆದೆಲೆಯಲ್ಲಿ ಬಾಗಿನ ಕೊಡ್ತೀರಾ ಏನೋ? ಅದೆಲ್ಲ ಹೋಗ್ಲಿ, ಕನಿಷ್ಠ ನಿಮ್ಮ ಮನೆಗೆ ಬರುವ ಮುತ್ತೈದೆಯರಿಗಾದ್ರೂ ಹೊಟ್ಟೆ ತುಂಬಾ ಊಟ ಹಾಕುವ ಸಾಮರ್ಥ್ಯವಿದೆಯಾ ನಿಮ್ಮ ಹತ್ರ? ಭಗವಂತನ ಪೂಜೆಗೆ ಶ್ರೀಮಂತಿಕೆ ಬಡತನ ಅನ್ನುವ ಭೇದವಿರುವುದಿಲ್ಲ. ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಭಕ್ತಿ ಇದ್ದರೆ ಸಾಕು. ನಾವು ಅಷ್ಟು ದೊಡ್ಡದಾಗಿ ಮಾಡದೇ ಇರಬಹುದು, ಆದರೆ ಭಕ್ತಿ ಶ್ರದ್ಧೆಯಿಂದ ಅಮ್ಮನವರನ್ನು ಪೂಜೆ ಮಾಡ್ಕೋತೀವಿ. ಅವನಿಯವರೇ, ಅಂಜಲಿಯವರೇ, ನೀವು ತಪ್ಪದೇ ಬನ್ನಿ. ನೋಡೋಣ ಬಿಡಿ. ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಕೆ ಹೋದ ತಕ್ಷಣ, ಅಂಜಲಿ, ನೋಡಿದ್ಯಾ ಅನಾಮಿಕಳ ಪೊಗರು? ಬಡವಳಾದ್ರೂ ಸರಿ ಅಷ್ಟು ಭಕ್ತಿ ಇರೋ ಹಾಗೆ ನಟಿಸ್ತಾ ಇದ್ದಾಳೆ. ಆಕೆ ನಮ್ಮ ಬೀದಿಯಲ್ಲಿ ಎಲ್ಲರ ಮನೆಗೆ ಹೋಗಿ ಪೂಜೆಗೆ ಬಾ ಅಂತ ಕರಿತಾಳೆ. ಹೌದು ಅವನಿ. ಅಂಜಲಿ, ನಮ್ಮ ಸ್ಥಾಯಿ ಏನೋ ತೋರಿಸ್ಬೇಕು. ನಾವು ಕೂಡ ಅದೇ ಶುಕ್ರವಾರದ ದಿನ ಅಂಗರಂಗ ವೈಭವದಿಂದ ವರಲಕ್ಷ್ಮಿ ವ್ರತ ಮಾಡೋಣ. ಊರಿನಲ್ಲಿರುವ ಮುತ್ತೈದೆಯರೆಲ್ಲರನ್ನು ರೇಷ್ಮೆ ಸೀರೆ ಕೊಡ್ತೀವಿ ಅಂತ, ದೊಡ್ಡ ಔತಣ ಕೊಡ್ತೀವಿ ಅಂತ ಕರೆಯೋಣ. ಆಗ ಆ ಬಡ ಅನಾಮಿಕಳ ಮನೆಗೆ ಒಬ್ರು ಕೂಡ ಹೋಗೋದಿಲ್ಲ, ಎಲ್ರು ನಮ್ಮನೆಗೆ ಬರ್ತಾರೆ. ವಾವ್, ಸೂಪರ್ ಐಡಿಯಾ ಅವನಿ. ಆ ಅನಾಮಿಕಂಗೆ ಅವಮಾನ ಆಗ್ಬೇಕು, ಆಕೆಯ ಗರ್ವ ಭಂಗವಾಗಬೇಕು. ನಾವು ಎಲ್ಲರಿಗೂ ವಿಷಯ ತಿಳಿಸೋಣ. ಅವನಿ ಅಂಜಲಿಯರು ಬೀದಿಯಲ್ಲಿರುವ ಮುತ್ತೈದೆ ಎಲ್ಲರಿಗೂ ವಿಷಯ ತಿಳಿಸುತ್ತಾರೆ.
ರೇಷ್ಮೆ ಸೀರೆ ಬಾಗಿನವಾಗಿ ಕೊಡುತ್ತಾರೆ. ಒಳ್ಳೆಯ ಔತಣಕೂಟ ಇರುತ್ತೆ ಅಂತ ಕೂಡ ಹೇಳುತ್ತಾರೆ. ಅದೇ ಸಮಯದಲ್ಲಿ ಅನಾಮಿಕ ಕೂಡ ಮನೆ ಮನೆಗೆ ಹೋಗಿ ಅಮ್ಮನವರ ಪೂಜೆಗೆ ಸಾದಾ ಸೀದವಾಗಿ ಆಹ್ವಾನಿಸುತ್ತಾಳೆ. ಆದ್ರಿಂದ ಬೀದಿಯಲ್ಲಿರುವ ಮಹಿಳೆಯರಲ್ಲಿ ದೊಡ್ಡ ಹಡಾಹುಡಿ ಶುರುವಾಗುತ್ತದೆ. ಏನೇ ವಿಶಾಲಾಕ್ಷಿ, ಈ ಶುಕ್ರವಾರ ನಮ್ಮ ಬೀದಿಯಲ್ಲಿ ಇಬ್ರು ಪೂಜೆ ಮಾಡ್ಕೋತಾ ಇದ್ದಾರೆ. ಯಾರ ಮನೆಗೆ ಹೋಗ್ಬೇಕೋ ಅರ್ಥವಾಗ್ತಿಲ್ಲ. ಹೌದು ಕಾಮಾಕ್ಷಿ, ಅವನಿ ಅಂಜಲಿರು ಕೂಡ ತಮ್ಮ ಮನೆಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ವರಲಕ್ಷ್ಮಿ ವ್ರತ ಮಾಡ್ತಾ ಇದ್ದಾರಂತೆ. ನನಗೇನೋ ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಇದ್ರಲ್ಲಿ ಆಲೋಚಿಸೋದಕ್ಕೆ ಏನಿದೆ ವಿಶಾಲಾಕ್ಷಿ? ಅವನಿಯವರ ಮನೆಯಲ್ಲಿ ಪೂಜೆಗೆ ಹೋದ್ರೆ ಒಳ್ಳೆ ರೇಷ್ಮೆ ಸೀರೆ ಬಾಗಿನವಾಗಿ ಕೊಡ್ತಾರಂತೆ. 25 ರೀತಿಯ ಭಕ್ಷ್ಯಗಳಿಂದ ಔತಣಕೂಟವಂತೆ. ಆ ಬಡ ಅನಾಮಿಕಳ ಮನೆಗೆ ಏನಿರುತ್ತೆ, ಕನಿಷ್ಠ ಸರಿಯಾಗಿ ಕೂತ್ಕೊಳ್ಳೋದಕ್ಕೆ ಚಾಪೆ ಕೂಡ ಇರೋದಿಲ್ಲ. ಹಾಗನ್ಬಾರ್ದು ರತ್ನ, ಅನಾಮಿಕ ಬಹಳ ಒಳ್ಳೆಯವಳು. ನಮಗೆ ಪೂಜೆಗೆ ಬಾ ಅಂತ ಮನಸ್ಪೂರ್ವಕವಾಗಿ ಕೇಳಿದ್ದಾಳೆ. ಪೂಜೆ ಎಂದರೆ ಭಕ್ತಿಯಿಂದಿರ್ಬೇಕು ಹೊರತು ರೇಷ್ಮೆ ಸೀರೆ ಅಡಿಗೆ ಊಟ ಅಲ್ವಲ್ಲ. ಭಕ್ತಿ ಇದ್ರೆ ಸರಿ ಹೋಗುತ್ತಾ? ಬಾಗಿನ ಸರಿಯಾಗಿ ಇಲ್ಲದಿದ್ರೆ ಪೂಜೆಗೆ ಹೋಗಿ ಏನು ಲಾಭ? ನಾನಂತೂ ಅವನಿ ಮನೆಗೆ ಹೋಗ್ತೀನಿ. ಇನ್ನು ಶುಕ್ರವಾರ ಬೆಳಗಿನ ಜಾವವೇ ಶಾರದಮ್ಮ ಅನಾಮಿಕರು ಬೆಳಗಿನ ಜಾವವೇ 4 ಗಂಟೆಗೆ ಎದ್ದು ಪೂಜೆ ಏರ್ಪಾಟು ಮಾಡ್ತಾರೆ. ಅನಾಮಿಕ ಬಹಳ ಕಷ್ಟಪಟ್ಟು ಮನೆಯನ್ನು ಹೂ ಮಾವಿನ ಸೊಪ್ಪಿನಿಂದ ಅಲಂಕರಿಸುತ್ತಾಳೆ. ದೇವರ ಮಂಟಪವನ್ನು ಭಕ್ತಿಯಿಂದ ಅಲಂಕರಿಸುತ್ತಾಳೆ. ಇಷ್ಟರಲ್ಲಿ ಪೂಜಾರಿಯವರು ಮನೆಗೆ ಬರ್ತಾರೆ. ಅಮ್ಮ ಅನಾಮಿಕ, ಪೂಜಾ ಮಂಟಪ ಬಹಳ ಚೆನ್ನಾಗಿ ಮಂಗಳಕರವಾಗಿದೆ. ನಿನ್ನ ಕೈಯಿಂದ ಹೆಣೆದಿರುವ ತೋರಣಗಳನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಈ ಮನೆಯಲ್ಲಿಯೇ ನೆಲೆಸಿದ್ದಾಳೆ ಅನ್ನಿಸ್ತಾ ಇದೆ. ಧನ್ಯವಾದಗಳು ಪೂಜಾರಿಯವರೇ, ಎಲ್ಲ ಅಮ್ಮನವರ ದಯ. ಅತ್ತೆ, ಪೂಜೆ ಮುಹೂರ್ತ ಹತ್ತಿರ ಬರ್ತಾ ಇದೆ. ಇನ್ನು ಮನೆಗೆ ಯಾರು ಬಂದಿಲ್ಲ ಯಾಕೆ? ಸಮಯ ಸ್ವಲ್ಪ ಹೊತ್ತು ದಾಟುತ್ತದೆ. ಅನಾಮಿಕಾಳ ಮನೆಗೆ ಕೇವಲ ಕಾಮಾಕ್ಷಿ ಮತ್ತಿಬ್ಬರು ವಯೋವೃದ್ಧರು ಮಾತ್ರವೇ ಬರುತ್ತಾರೆ. ಇನ್ನು ಅವನಿ ಅಂಜಲಿಯರ ದೊಡ್ಡ ಹಾಲ್ನಲ್ಲಿ ಭಾರಿ ಅಲಂಕರಣ ಮಾಡಿ ಹಡಾಹುಡಿ ಮಾಡ್ತಾ ಇರ್ತಾರೆ. ಬೀದಿಯಲ್ಲಿರುವ ಮುತ್ತೈದೆಯರೆಲ್ಲ ರೇಷ್ಮೆ ಸೀರೆ ಆಸೆಯಿಂದ ಔತಣಕೂಟಕ್ಕಾಗಿ ಅಲ್ಲಿ ಗುಂಪುಗೂಡುತ್ತಾರೆ. ಅವನಿ ಅಂಜಲಿಯರ ಮನೆಯಲ್ಲಿ ಜನ ವಿಪರೀತವಾಗಿ ಬರುತ್ತಾರೆ. ಆದರೆ ಅಲ್ಲಿ ಭಕ್ತಿ ಶ್ರದ್ಧೆಗಳಿಲ್ಲ. ಕೇವಲ ಧನ ಪ್ರದರ್ಶನ, ಅಹಂಕಾರ ಮಾತ್ರವೇ ಕಾಣಿಸುತ್ತಾ ಇರುತ್ತದೆ. ಬಂದ ಮುತ್ತೈದೆಯರನ್ನು ಅವನಿ ಅಂಜಲಿಯರು ಕನಿಷ್ಠ ಮಾತನಾಡಿಸಲೂ ಇಲ್ಲ. ತಮ್ಮ ಒಡವೆಗಳ ಬಗ್ಗೆ, ರೇಷ್ಮೆ ಸೀರೆಗಳ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ಳೋದ್ರಲ್ಲಿ ಮುಳುಗಿ ಹೋಗಿರುತ್ತಾರೆ. ಏನೇ ರತ್ನ, ಎಷ್ಟು ಹೊತ್ತಿನಿಂದ ಕೂತಿದೀವಿ. ಅವನಿಯವರಾಗ್ಲಿ ಅಂಜಲಿಯವರಾಗ್ಲಿ ಕನಿಷ್ಠ ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಮಾತು ಕೂಡ ಅಂದಿಲ್ಲ, ನೋಡಿದ್ರಾ? ಹೌದು ಕಾಮಾಕ್ಷಿ, ಅವ್ರ ಒಡವೆ, ಅವ್ರ ಸೀರೆ ಹೇಳ್ಕೊಳ್ಳೋದಕ್ಕೆ ದೊಡ್ಡದಾಗಿ ಟೈಮ್ ಹೋಗ್ತಾ ಇಲ್ಲ. ನಮ್ಗೆ ಕನಿಷ್ಠ ಮನುಷ್ಯರಾಗಿ ಹಾಗೆ ಕೂಡ ನೋಡ್ತಾ ಇಲ್ಲ. ಪೂಜಾರಿಯವರು ಮಂತ್ರ ಓದ್ತಾ ಇದ್ರೆ ಇವರು ಫೋನ್ ಹಿಡ್ಕೊಂಡು ಫೋಟೋ ತಗೋತಾ ಇದ್ದಾರೆ. ಯಾಕೆ? ಎಷ್ಟು ಧನವಂತರಾದ್ರೂ ಏನಮ್ಮ, ಕನಿಷ್ಠ ಮರ್ಯಾದೆ ಗೌರವವಿಲ್ಲದ ಜಾಗಕ್ಕೆ ನಾವೇನಕ್ಕಿರ್ಬೇಕು? ಹೌದು ವಿಶಾಲಾಕ್ಷಿ, ನಾವು ರೇಷ್ಮೆ ಸೀರೆ ಆಸೆಯಿಂದ ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿದ್ವಿ. ಆ ಬಡ ಅನಾಮಿಕ ನಮ್ಮನ್ನು ಎಷ್ಟು ಮರ್ಯಾದೆಯಾಗಿ, ಎಷ್ಟು ಪ್ರೇಮದಿಂದ ಕರ್ತಿದ್ದಾಳೆ. ಅಲ್ಲಿಯ ಪೂಜೆ ನೋಡು, ಎಷ್ಟು ಪ್ರಶಾಂತವಾಗಿ ನಡೀತಾ ಇದೆಯೋ. ಬಾ, ನಾವು ಕೂಡ ಅನಾಮಿಕಳ ಮನೆಗೆ ಹೋಗೋಣ. ಹೌದು, ನಾನು ಕೂಡ ಇಲ್ಲಿ ಇರ್ಬೇಕು ಅಂತಿಲ್ಲ. ಈ ಆಡಂಬರಗಳು ನಮಗ್ ಬೇಡ. ಬನ್ನಿ, ಎಲ್ಲರೂ ಅನಾಮಿಕಳ ಮನೆಗೆ ಹೋಗೋಣ. ಅಲ್ಲಿರುವ ಮುತ್ತೈದೆಯರೆಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡು ಅವನಿ ಅಂಜಲಿಯರ ಪ್ರವರ್ತನೆಗೆ ಬೇಸರಿಸಿ ಮೆಲ್ಲೆ ಮೆಲ್ಲೆಗೆ ಒಬ್ಬೊಬ್ಬರಾಗಿ ಆ ದೊಡ್ಡ ಬಂಗಲೆಯಿಂದ ಹೊರಗೆ ನಡೆಯಲಿಕ್ಕೆ ಶುರು ಮಾಡುತ್ತಾರೆ. ಪ್ರಸಾದ್ ಚಿಕ್ಕ ಮನೆ, ಪೂಜಾ ಮಂದಿರ ಪ್ರಶಾಂತವಾಗಿ ಸುವಾಸನೆಯಿಂದ ತುಂಬಿ ಹೋಗಿರುತ್ತದೆ. ಪೂಜಾರಿಯವರು ವರಲಕ್ಷ್ಮಿ ವೃತದ ಕತೆ ಹೇಳ್ತಾ ಇರ್ತಾರೆ. ಅನಾಮಿಕಾ ಶಾರದೆಯರು ಶ್ರದ್ಧೆಯಿಂದ ಕೇಳುತ್ತಾ ಇರುತ್ತಾರೆ. ಹಠಾತ್ತಾಗಿ ಬೀದಿಯಲ್ಲಿರುವ ಮುತ್ತೈದೆಯರೆಲ್ಲ ಗುಂಪಾಗಿ ಪ್ರಸಾದನ ಮನೆಯೊಳಗೆ ಪ್ರವೇಶಿಸುತ್ತಾರೆ. ಅನಾಮಿಕಾ ಮುತ್ತೈದೆಯರನ್ನು ನೋಡುತ್ತಲೇ ಆನಂದದಿಂದ ಎಷ್ಟೋ ಉಬ್ಬಿ ತಬ್ಬಿ ಸಂತೋಷ ಪಡುತ್ತಾಳೆ. ಎದ್ದು ನಿಂತುಕೊಂಡು ಎಲ್ಲರನ್ನು ಆತ್ಮೀಯದಿಂದ ಸ್ವಾಗತಿಸುತ್ತಾಳೆ. ಬನ್ನಿ ಅಮ್ಮ, ಬನ್ನಿ ವಿಶಾಲಾಕ್ಷಿ ಅವರೇ, ಬನ್ನಿ ಬನ್ನಿ ರತ್ನಮ್ಮ ಅವರೇ, ನೀವು ನಿಮ್ಮ ಬರುವು ನಮಗೆಷ್ಟು ಸಂತೋಷ ಕೊಟ್ಟಿದೆ. ತಗೊಳ್ಳಿ, ಕೂತ್ಕೊಳ್ಳಿ. ಬನ್ನಿ ಅಮ್ಮ, ನಿಮ್ಮೆಲ್ಲರಿಗಾಗಿ ಎದುರು ನೋಡ್ತಾ ಇದ್ದೀವಿ. ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಅನಾಮಿಕಾ, ನಮ್ಮನ್ನು ಕ್ಷಮಿಸಮ್ಮ. ಧನವಂತರ ಆಡಂಬರಕ್ಕೆ ಆಸೆ ಪಟ್ಟು ನಾವು ಅಲ್ಲಿಗೆ ಹೋಗಿ ಅವಮಾನ ಮಾಡ್ಕೊಂಡು ಬಂದ್ವಿ. ಆದ್ರೆ ನಿನ್ನ ಆತ್ಮೀಯತೆ, ಈ ಭಕ್ತಿ ನಮ್ಮನ್ನು ಇಲ್ಲಿವರೆಗೂ ಎಳ್ಕೊಂಡ್ಬಂತು ತಾಯಿ. ಪೂಜಾರಿಯವರು ವರಲಕ್ಷ್ಮಿ ವ್ರತದ ಮಹಾತ್ಮೆಯನ್ನು, ಚಾರುಮತಿ ದೇವಿಯ ಕಥೆಯನ್ನು ವಿವರಿಸಲಿಕ್ಕೆ ಶುರು ಮಾಡುತ್ತಾರೆ. ಪೂರ್ವ ಕಾಲದಲ್ಲಿ ಕುಂಡಿನ ನಗರ ಎಂಬ ಪಟ್ಟಣದಲ್ಲಿ ಚಾರುಮತಿ ಎಂಬ ಒಬ್ಬ ಸಾಧ್ವಿ ಇದ್ದಳು. ಆಕೆ ಅತ್ತೆ ಮಾವಂದಿರನ್ನು, ಗಂಡನನ್ನು ದೈವವಾಗಿ ಭಾವಿಸಿ ಪರಮ ಭಕ್ತಿ ಶ್ರದ್ಧೆಯಿಂದ ಕುಟುಂಬವನ್ನು ಪೋಷಿಸುತ್ತಾ ಇದ್ದಳು. ಆಕೆ ಸದ್ಗುಣಕ್ಕೆ ಪ್ರಸನ್ನರಾದ ವರಲಕ್ಷ್ಮೀ ದೇವಿ
ಆಕೆಯ ಕನಸಿನಲ್ಲಿ ಸಾಕ್ಷಾತ್ಕರಿಸಿ ಶ್ರಾವಣ ಪೌರ್ಣಮಿಗೆ ಮೊದಲು ಬರುವ ಶುಕ್ರವಾರದ ದಿನ ನನ್ನನ್ನು ಪೂಜಿಸಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ಅಷ್ಟೈಶ್ವರ್ಯಗಳನ್ನು ಕೊಡ್ತೀನಿ ಅಂತ ಅಭಯ ಕೊಟ್ಟಳು. ಚಾರುಮತಿ ಆ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುತ್ತಾಳೆ. ಜೊತೆಯ ಮಹಿಳೆಯರನ್ನು ಭಾಗಸ್ವಾಮಿಗಳನ್ನಾಗಿ ಮಾಡಿದ್ದಳು. ಅಮ್ಮನವರ ಕೃಪೆಯಿಂದ ಸರ್ವ ಸಂಪತ್ತನ್ನು ಹೊಂದಿದಳು. ಇನ್ನು ವ್ರತದ ಕಥೆ ಪೂರ್ತಿಯಾಗುತ್ತದೆ. ಅನಾಮಿಕಾ ಪೂಜೆ ಮುಗಿಸಿ ಅಮ್ಮನವರಿಗೆ ನಿವೇದಿಸಿದ ಪರಮಾನ್ನ, ಮೊಸರನ್ನವನ್ನು, ಹಣ್ಣುಗಳನ್ನು ಹಚ್ಚಿ ಎಲ್ಲರಿಗೂ ಬಡಿಸುತ್ತಾಳೆ. ಅರಿಶಿನ, ಕುಂಕುಮ, ವೀಳ್ಯದೆಲೆ, ತೆಂಗಿನಕಾಯಿಯಿಂದ ಕೂಡಿದ ಬಾಗಿನವನ್ನು ಪ್ರತಿಯೊಬ್ಬ ಮುತ್ತೈದೆಗೂ ನಮಸ್ಕರಿಸುತ್ತಾ ಕೊಡುತ್ತಾಳೆ. ಹಬ್ಬ ಅನಾಮಿಕಾ, ಪ್ರಸಾದ ಅಮೃತದ ಹಾಗಿತ್ತಮ್ಮ. ಹೌದಮ್ಮ, ನಿನ್ನ ಬಾಗಿನ ತೆಗೆದುಕೊಂಡ ಹಾಗೆ ನಮ್ಮ ಮನಸ್ಸೆಲ್ಲ ತುಂಬಿ ಹೋಯ್ತು ಅಂದ್ಕೋ. ಲಕ್ಷ್ಮೀ ದೇವಿ ನಿನ್ನನ್ನು ನಿನ್ನ ಕುಟುಂಬವನ್ನು ತಣ್ಣಗೆ ನೋಡಬೇಕು ತಾಯಿ. ಅವನಿ ಅಂಜಲಿಯರ ದೊಡ್ಡ ಬಂಗಲೆ, ಅಲ್ಲಿ ಯಾರೂ ಇಲ್ಲ. ಪೂಜೆನೋ ಪೂರ್ತಿ ಆಯ್ತು. ಬಾಗಿನ ಕೊಡಲಿಕ್ಕೆ ರೇಷ್ಮೆ ಸೀರೆ, ತೆಂಗಿನಕಾಯಿ, ವೀಳ್ಯದೆಲೆ ಸಿದ್ಧವಾಗಿರುತ್ತದೆ. ಆದರೆ ಬಾಗಿನ ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ಒಬ್ಬ ಮುತ್ತೈದೆ ಕೂಡ ಇಲ್ಲ. ಅವನಿ ಅಂಜಲಿಯರು ಖಾಲಿ ಹಾಲಲ್ಲಿ ನಿಂತ್ಕೊಂಡು ತೀವ್ರವಾದ ಅವಮಾನದಿಂದ, ಪಶ್ಚಾತ್ತಾಪದಿಂದ ಕುಗ್ಗಿ ಹೋಗುತ್ತಾರೆ. ಸುರೇಶ್ ಅರುಣರು ಕೋಪದಿಂದ ನೋಡುತ್ತಾರೆ. ನೋಡಿದ್ರ ಅವನಿ, ಅಂಜಲಿ, ನಿಮ್ಮ ದನದ ಮದದಿಂದ, ಅಹಂಕಾರದಿಂದ ನಮ್ಮ ಮರ್ಯಾದೆ ಹೋಯಿತು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಿದ್ರೆ ಏನು ಲಾಭ? ಬಾಗಿನ ತೆಗೆದುಕೊಳ್ಳಲಿಕ್ಕೆ ಒಬ್ಬ ಮನುಷ್ಯ ಕೂಡ ಇಲ್ಲ. ಹೌದು, ಪೂಜೆ ಎಂದರೆ ಭಕ್ತಿಯನ್ನು ಮರೆತು ಹೋಗಿ ಅನಾಮಿಕಳನ್ನು ಅವಮಾನಿಸಬೇಕು ಅಂತ ನಾಟಕ ಮಾಡಿದ್ರಿ. ಈಗ ನಿಮ್ಮ ಪ್ಲಾನ್ಸ್ ಎಲ್ಲ ರಿವರ್ಸ್ ಆಯ್ತು. ಊರಿನಲ್ಲಿರೋರೆಲ್ಲ ನಿಮ್ಮ ನೋಡಿ ನಗ್ತಾ ಇದ್ದಾರೆ. ಸುರೇಶ್, ನಾವು ಬಹಳ ದೊಡ್ಡ ತಪ್ಪು ಮಾಡಿದ್ವಿ. ಅನಾಮಿಕಳನ್ನು ಕೀಳಾಗಿ ನೋಡಿ ತಪ್ಪು ಮಾಡಿದ್ವಿ. ಹೌದು ಅರುಣ್, ಈ ಬಾಗಿನ ತೆಗೆದುಕೊಳ್ಳದೆ ಇದ್ರೆ ನಮ್ಮ ವ್ರತ ಪರಿಪೂರ್ಣವಾಗುವುದಿಲ್ಲಲ್ಲ. ಅಮ್ಮನವರ ಕೋಪಕ್ಕೆ ಗುರಿಯಾಗುತ್ತೀವಿ. ಈಗ ಏನ್ ಮಾಡ್ಬೇಕು? ಇನ್ನೇನ್ ಮಾಡ್ತೀರಾ? ನಿಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಅನಾಮಿಕಳನ್ನು ಕ್ಷಮಾಪಣೆ ಕೇಳಿ. ಆಕೆಯ ಮನಸ್ಸು ಬಹಳ ವಿಶಾಲವಾದದ್ದು. ಆಕೆಯನ್ನು ಬಿಟ್ಟು ಬೇರೆ ಯಾರು ನಿಮ್ಮನ್ನ ಕಾಪಾಡಲಾರರು. ಅವನಿ ಅನಾಮಿಕಂಗೆ ಫೋನ್ ಮಾಡುತ್ತಾಳೆ. ಅನಾಮಿಕಾ ಫೋನ್ ಲಿಫ್ಟ್ ಮಾಡುತ್ತಾಳೆ. ಅನಾಮಿಕಾ ಅವರೇ, ನಮ್ಮನ್ನು ಕ್ಷಮಿಸಿಬಿಡಿ. ನಾನು ಅಂಜಲಿ ದನದ ಗರ್ವದಿಂದ ಕಣ್ಣು ಮುಚ್ಕೊಂಡು ಹೋಗಿ ನಿಮ್ಮನ್ನ ಎಷ್ಟೋ ಮಾತುಗಳಂದ್ವಿ, ಅವಮಾನಿಸಿದ್ವಿ. ಆದ್ರೆ ಈ ದಿನ ದೇವರು ನಮಗೆ ತಕ್ಕ ಶಾಸ್ತಿ ಮಾಡಿದ್ದಾನೆ. ನಮ್ಮ ಮನೆಗೆ ಬಂದವರೆಲ್ಲ ನಮ್ಮನ್ನು ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಬಾಗಿನ ತೆಗೆದುಕೊಳ್ಳಲಿಕ್ಕೆ ಒಬ್ಬರು ಕೂಡ ಬರ್ಲಿಲ್ಲ ಅಕ್ಕ. ಪ್ಲೀಸ್ ಅಕ್ಕ, ನೀನೇ ನಮ್ಮ ಮರ್ಯಾದೆ ಕಾಪಾಡಬೇಕು. ಹೌದು ಅಕ್ಕ, ನಮ್ಮನ್ನು ಕ್ಷಮಿಸಿ. ನಿನ್ನ ಮನೆಯಲ್ಲಿರುವ ಮುತ್ತೈದರನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತೀಯ ಅಕ್ಕ? ಅಯ್ಯೋ ಅಂಜಲಿ, ಅವನಿ, ಅಳಬೇಡಿ. ಪೂಜೆ ವ್ರತಗಳು ಅನ್ನೋದು ಪೈಪೋಟಿಯಾಗಿ ಅಲ್ಲ, ಪುಣ್ಯಕ್ಕಾಗಿ. ನೀವು ತಪ್ಪು ತಿಳಿದುಕೊಂಡಿದ್ದೀರಲ್ಲ, ಅದು ಸಾಕು. ನಾನು ಈಗಲೇ ಎಲ್ಲರನ್ನು ಕರೆದುಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಅನಾಮಿಕಾ ಹಾಲ್ನಲ್ಲಿರುವ ಮುತ್ತೈದರ ಜೊತೆ ಮಾತನಾಡಿ ಅವರೆಲ್ಲರನ್ನು ಕರೆದುಕೊಂಡು ಅವನಿ ಅಂಜಲಿಯರ ದೊಡ್ಡ ಬಂಗಲೆಗೆ ಹೋಗುತ್ತಾಳೆ. ಅಕ್ಕ, ನಮ್ಮನ್ನು ಕ್ಷಮಿಸು. ನಿನ್ನ ಸಂಸ್ಕಾರದ ಮುಂದೆ ನಮ್ಮ ದುಡ್ಡು, ಅಹಂಕಾರ ತಲೆ ಬಗ್ಗಿಸುವುದು ತಪ್ಪಲಿಲ್ಲ. ಹೌದು ಅಕ್ಕ, ನೀನು ಬಹಳ ಪದ್ಧತಿಯುಳ್ಳವಳು. ಅವನಿ, ಅಂಜಲಿ, ದೇವರು ನಮ್ಮನ್ನು ಆಶೀರ್ವದಿಸುವುದು ಅಹಂಕಾರವನ್ನು ಬಿಟ್ಟು ಸಹ ಜೀವಗಳ ಜೊತೆ ಪ್ರೇಮದಿಂದ, ಮಮತೆಯಿಂದ ಇರೋದಿಕ್ಕೆ. ದುಡ್ಡು ಈ ದಿನ ಇರುತ್ತದೆ, ನಾಳೆ ಹೋಗುತ್ತೆ. ಆದರೆ ಮನುಷ್ಯರ ಮಧ್ಯೆ ಇರುವ ಅನುಬಂಧಗಳು, ಪ್ರೇಮ ಯಾವತ್ತಿಗೂ ನಿಂತು ಹೋಗುತ್ತದೆ. ಬನ್ನಿ, ಪೂಜೆ ಮುಗಿಸಿಕೊಂಡು ಎಲ್ಲರಿಗೂ ಬಾಗಿನ ಕೊಡುವಿರಂತೆ. ಅಂಜಲಿಯರು ಮುತ್ತೈದೆಯರೆಲ್ಲರಿಗೂ ಕ್ಷಮಾಪಣೆ ಹೇಳಿ ಭಕ್ತಿಯಿಂದ ಬಾಗಿನ ಕೊಡುತ್ತಾರೆ. ಬಂದವರೆಲ್ಲ ಆನಂದದಿಂದ ಅವರನ್ನು ಆಶೀರ್ವದಿಸುತ್ತಾರೆ. ಶಬಾಷ್ ಅನಾಮಿಕಾ, ನಿನ್ನ ವಿವೇಕ, ನಿನ್ನ ಸಹನೆ ಈ ದಿನ ಈ ಇಬ್ಬರ ಅಹಂಕಾರವನ್ನು ಕರಗಿಸಿ ಅವರನ್ನು ಒಳ್ಳೆಯ ಮನುಷ್ಯರನ್ನಾಗಿ ಬದಲಾಯಿಸಿತು. ನಿನ್ನಂತಹ ಸೊಸೆ ಇರುವ ಮನೆಗೆ ಯಾವತ್ತಿಗೂ ಒಳ್ಳೆಯದಾಗುತ್ತದೆ. ಕೆಲವು ತಿಂಗಳ ನಂತರ ಅನಾಮಿಕಾ ಮಾಡಿದ ನಿಷ್ಕಲ್ಮಶವಾದ ವರಲಕ್ಷ್ಮಿ ಪೂಜೆ ಫಲವನ್ನು ಕೊಡುತ್ತದೆ. ರಮೇಶನಿಗೆ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಗುತ್ತದೆ. ಆರ್ಥಿಕ ಕಷ್ಟಗಳೆಲ್ಲ ಒಂದೊಂದಾಗಿ ತೊಲಗಿ ಹೋಗುತ್ತದೆ. ಪ್ರಸಾದನ ಮನೆ ಮತ್ತೆ ಐಶ್ವರ್ಯದಿಂದ, ಸಂತೋಷದಿಂದ ತುಂಬಿ ಹೋಗುತ್ತದೆ. ಪಕ್ಕದ ಸಂಧಿಯಲ್ಲಿರುವ ಅವನಿ ಅಂಜಲಿಯರು ಕೂಡ ತಮ್ಮ ಅಹಂಕಾರವನ್ನು ಪೂರ್ತಿಯಾಗಿ ಬಿಡುತ್ತಾರೆ. ಅನಾಮಿಕಳನ್ನು ತಮ್ಮ ಸ್ವಂತ ಅಕ್ಕನ ಹಾಗೆ ಗೌರವಿಸುತ್ತಾ ಯಾವಾಗಲೂ ಯಾವ ಪೂಜೆ ನಡೆದರೂ ಅನಾಮಿಕಳ ಸಲಹೆ ಕೇಳುತ್ತಾ ಆನಂದದಿಂದ ಜೀವಿಸುತ್ತಾರೆ. ಅನಾಮಿಕಾ, ಆ ದಿನ ನೀನು ನಂಬಿಕೆಯಿಂದ ಮಾಡಿದ ವರಲಕ್ಷ್ಮಿ ಪೂಜೆಯೇ ಈ ದಿನ ನಮ್ಮ ಕುಟುಂಬವನ್ನು ಈ ಸ್ಥಾಯಿಗೆ ತಂದಿದೆ. ಹೌದು ಕಣ ರಮೇಶು, ಧನ ಇರುವಷ್ಟು ಮಾತ್ರಕ್ಕೆ ಐಶ್ವರ್ಯ ಇದ್ದ ಹಾಗೆ ಅಲ್ಲ. ಅನಾಮಿಕಳಂತಹ ಸಂಸ್ಕಾರವಿರುವ ಸೊಸೆ ಇರುವಾಗಲೇ ಆ ಮನೆ ನಿಜವಾದ ಲಕ್ಷ್ಮೀ ನಿಲಯವಾಗುತ್ತದೆ. ನನ್ನ ಬಡ ಸೊಸೆನೇ ಈ ದಿನ ನಮ್ಮ ಮನೆಯನ್ನು ಕಾಪಾಡಿದ ಅಷ್ಟಲಕ್ಷ್ಮಿ ತಾಯಿ. ಮಾನವತ್ವವೇ ಮಹಾಲಕ್ಷ್ಮಿ. ಎಲ್ಲರೂ ಕಲಿತು ಬೆರೆತು ಇದ್ದರೆ ಯಾವಾಗಲೂ ಶುಭವೇ ನಡೆಯುತ್ತದೆ. ಅನಾಮಿಕಾ ಟಿವಿ ಅತ್ತೆ ಸೊಸೆಯರ ಚಾನೆಲ್ ಪ್ರೇಕ್ಷಕರೆಲ್ಲರಿಗೂ ವರಲಕ್ಷ್ಮಿ ಪೂಜೆಯ ಶುಭಾಶಯಗಳು. ಪ್ರಸಾದನ ಕುಟುಂಬವೆಂದರೆ ಆ ಸುತ್ತಮುತ್ತಲ ಜಿಲ್ಲೆಯಲ್ಲಿ ಬಹಳ ಶ್ರೀಮಂತವಾದ ಕುಟುಂಬ.
ಅವರಿಗೆ ಪ್ರಸಾದ್ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟರಿ ಅನ್ನುವ ದೊಡ್ಡ ಫ್ಯಾಕ್ಟರಿ ಇರುತ್ತಾ ಇತ್ತು. 100 ಜನ ಕಾರ್ಮಿಕರು ಅವರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪ್ರಸಾದನಿಗೆ ಒಬ್ಬನೇ ಒಬ್ಬ ಮಗ ರಮೇಶ್. ರಮೇಶನಿಗೆ ಮಾತ್ರ ತಂದೆಯ ಶ್ರೀಮಂತಿಕೆ ಆಸ್ತಿಗಿಂತ ಸೊಸೈಟಿಯಿಂದಲೇ ಬೆಳಿಬೇಕು ಅಂತ ದೃಢ ಸಂಕಲ್ಪ ಹೆಚ್ಚು. ತಂದೆಯ ಹೆಸರು ಉಪಯೋಗಿಸದೆ ಸ್ವಂತ ಪ್ರತಿಭೆಯಿಂದ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗ ಸಾಧಿಸಿರುತ್ತಾನೆ. ಒಂದು ದಿನ, ರಮೇಶು, ನಮ್ಮ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟರಿ ಎಷ್ಟು ದೊಡ್ಡದು ಅಂತ ನಿಂಗೆ ಗೊತ್ತಲ್ವಾ? ಸುತ್ತಮುತ್ತಲಿನ ಗ್ರಾಮದಲ್ಲಿಯೇ ನಮ್ಮ ಫ್ಯಾಕ್ಟರಿ ಟಾಪ್. ಈಗ ನಾನು ರಿಟೈರ್ಮೆಂಟ್ ತಗೋಬೇಕು ಅಂದ್ಕೊಂಡಿದ್ದೀನಿ. ನೀನೇನಕ್ಕೆ ಹೊರಗಡೆ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಸಾಫ್ಟ್ವೇರ್ ಮ್ಯಾನೇಜರ್ ಜೊತೆ ಮಾತನ್ನ ಕೇಳೋದು? ಅದರ ಬದಲು ನಮ್ಮ ಬಿಸ್ನೆಸ್ ನೋಡ್ಕೊಪ್ಪ ಮಗನೇ. ಹೌದು ರಮೇಶು, ನಿಮ್ಮ ತಂದೆ ಹೇಳೋದು ನಿಜನೇ. ನಮಗೆ ಅಷ್ಟು ದೊಡ್ಡ ಫ್ಯಾಕ್ಟರಿ ಇದೆ ಅಲ್ವಾ? ನೀನು ಈ ಸಾಫ್ಟ್ವೇರ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕಣ್ಣು ಹಾಳು ಮಾಡ್ಕೊಳ್ಳೋದೇನಕ್ಕೆ? ಅಮ್ಮ, ಅಪ್ಪ, ನೀವು ಕಷ್ಟಪಟ್ಟು ನಿರ್ಮಿಸಿದ ಫ್ಯಾಕ್ಟರಿ ಅಂದ್ರೆ ನನಗೆ ತುಂಬಾ ಗೌರವ. ಆದ್ರೆ ನನ್ನ ಸ್ವಂತ ಕಾಲಿನ ಮೇಲೆ ನಾನು ನಿಲ್ಲೋದೇ ನನಗಿಷ್ಟ. ನನ್ನ ಸ್ವಂತ ಶಕ್ತಿಯಿಂದ ನಾನು ಸಾಫ್ಟ್ವೇರ್ ರಂಗದಲ್ಲಿ ಬಹಳ ಮೆರಿಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದವಿದ್ದರೆ ಸಾಕು. ನಿನ್ನ ಕಾನ್ಫಿಡೆನ್ಸ್ ನನಗೆ ಹಿಡಿಸಿದ ರಮೇಶ್. ಆದ್ರೆ ಬಿಸ್ನೆಸ್ ಅಲ್ಲಿರುವ ಹಾಗೆ ಸಾಫ್ಟ್ವೇರ್ ಅಲ್ಲಿ ಕೂಡ ಒತ್ತಡ ಇರುತ್ತೆ. ನೀನು ಅದರಲ್ಲಿ ದೃಢವಾಗಿ ನಿಂತರೆ ಸಾಕು. ಹೀಗಿರುವಾಗ ರಮೇಶ್ ಪ್ರಸ್ತುತ ಸಾಫ್ಟ್ವೇರ್ ಉದ್ಯೋಗ ಮಾಡುತ್ತಾ ಇರುವಾಗಲೇ ಅವನಿಗೆ ಇಂಟರ್ಮೀಡಿಯೇಟ್ ಅಲ್ಲಿ ಪರಿಚಯವಾದ ಅನಾಮಿಕಾ ಅಂದರೆ ಬಹಳ ಪ್ರೇಮ, ಇಷ್ಟ. ಅನಾಮಿಕಾ ಬಹಳ ಮಧ್ಯಮ ತರಗತಿ ಕುಟುಂಬದ ಹುಡುಗಿ. ಆಕೆ ತಂದೆ ರಾಮಯ್ಯ ಒಂದು ಚಿಕ್ಕ ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಇದ್ದನು. ತಾಯಿ ಜಾನಕಿ ಗೃಹಿಣಿ. ರಮೇಶ್ ಅನಾಮಿಕರು ಆವಾಗವಾಗ ಪಾರ್ಕ್ ಅಲ್ಲಿ ಭೇಟಿಯಾಗಿ ತಮ್ಮ ಭಾವನೆಗಳನ್ನು ಹಂಚ್ಕೋತಾ ಇದ್ರು. ಹೀಗಿರುವಾಗ ಅನಾಮಿಕಾ ಮನೆಯಲ್ಲಿರುವಾಗ ಒಂದು ದಿನ ಅನಾಮಿಕಾ ರಮೇಶನಿಗೆ ಫೋನ್ ಮಾಡುತ್ತಾಳೆ. ರಮೇಶ್, ನನಗೆ ತುಂಬಾ ಭಯವಾಗ್ತಾ ಇದೆ. ನಮ್ ತಂದೆ ನನಗೆ ಮದುವೆ ಸಂಬಂಧ ನೋಡಲಿಕ್ಕೆ ಶುರು ಮಾಡಿದ್ದಾರೆ. ಅನಾಮಿಕಾ, ನೀನು ದಿಗ್ಲು ಪಡ್ಬೇಡ. ನಾನು ನಿಮ್ ತಂದೆ ಹತ್ರ ಬಂದು ಮಾತಾಡ್ತೀನಿ. ಹಾಗೆ ನಮ್ಮ ಅಮ್ಮ ಅಪ್ಪನ ಕೂಡ ಒಪ್ಪಿಸ್ತೀನಿ. ತಡ ಮಾಡ್ಬೇಡ ರಮೇಶ್, ನಮ್ಗೆ ಹೆಚ್ಚು ಟೈಮ್ ಇಲ್ಲ. ಅನಾಮಿಕಾ ಕಾಲ್ ನ ಕಟ್ ಮಾಡುತ್ತಾಳೆ. ಏನು ಅಂದ್ರೆ, ನಮ್ಮ ಅನಾಮಿಕಂಗೆ ಮೊನ್ನೆ ಒಂದು ಒಳ್ಳೆ ಸಂಬಂಧ ಬಂದಿತ್ತಲ್ವಾ? ಆ ಹುಡುಗನಿಗೆ ಗೌರ್ಮೆಂಟ್ ಕೆಲಸ ಅಂತ ಹೇಳಿದ್ದಾರೆ. ಆ ಹುಡುಗನ ಜೊತೆ ಮದುವೆ ಆದ್ರೆ ನಮ್ಮ ಅನಾಮಿಕಳ ಜೀವನ ಹಾಯಾಗಿ ಕಳೆದು ಹೋಗುತ್ತೆ ರೀ. ಹೌದು ಜಾನಕಿ, ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ. ಆ ವಿಷಯ ನಮ್ಮ ಅನಾಮಿಕಂಗೆ ಕರೆದು ಕೇಳೋಣ. ಅಪ್ಪ, ಅಮ್ಮ, ನನಗೆ ಈ ಸಂಬಂಧಗಳು ಬೇಡ. ನಾನು ರಮೇಶ್ನ ಪ್ರೇಮಿಸ್ತಾ ಇದ್ದೀನಿ. ಅವನು ಪ್ರಸಾದ್ ಅವರ ದೊಡ್ಡ ಮಗ. ಬಹಳ ಶಿಸ್ತಿನ ಹುಡುಗ. ಪ್ರಸಾದ್ ಅವರ ಮಗನ? ಅವರು ಬಹಳ ದೊಡ್ಡವರಲ್ಲಮ್ಮ ತಾಯಿ. ನಾವೇನೋ ಮಧ್ಯಮ ತರಗತಿ ಕುಟುಂಬದವರು. ಅವರು ನಮ್ಮ ಸಂಬಂಧನ ಒಪ್ಕೋತಾರ ಹೇಳು? ಅಪ್ಪ, ರಮೇಶನಿಗೆ ದುಡ್ಡಿನ ಗರ್ವವಿಲ್ಲ. ಅವನು ನನ್ನನ್ನು ಬಹಳ ಪ್ರೇಮದಿಂದ ನೋಡ್ಕೊತಾನೆ. ರಮೇಶ್ ಅನಾಮಿಕರ ಪ್ರೇಮದ ವಿಷಯ ತಿಳಿದ ನಂತರ ರಾಮಯ್ಯ ರಮೇಶ್ನನ್ನು ಮನೆಗೆ ಕರೆಸುತ್ತಾನೆ. ಅಪ್ಪ ರಮೇಶ್, ನೀನು ನಮ್ಮ ಹುಡುಗಿ ಪ್ರೇಮಿಸ್ಕೊತಾ ಇರೋ ವಿಷಯ ನನಗೆ ನಮ್ಮ ಮಗಳು ಹೇಳಿದ್ದಾಳೆ. ಆದ್ರೆ ನಿಮ್ಮ ಅಮ್ಮ ಅಪ್ಪನಿಗೆ ಈ ವಿಷಯ ಗೊತ್ತಾ? ಇನ್ನೂ ಇಲ್ಲ ಅಂಕಲ್. ಆದ್ರೆ ನಾನೊಂದು ಒಳ್ಳೆ ಸಮಯ ನೋಡಿ ನಮ್ಮ ಅಮ್ಮ ಅಪ್ಪನಿಗೆ ಅನಾಮಿಕಳನ್ನು ಪರಿಚಯ ಮಾಡಿಸ್ತೀನಿ. ನನ್ನ ಪ್ರೇಮನ ಅವರು ಅಂಗೀಕರಿಸ್ತಾರೆ ಅಂತ ನಂಬಿಕೆ ನನಗಿದೆ. ಸರಿಯಪ್ಪ, ಎಲ್ಲ ಒಳ್ಳೆದೇ ಆಗ್ಬೇಕು. ಹೀಗಿರುವಾಗ ಒಂದು ದಿನ ರಮೇಶ್ ಅನಾಮಿಕಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಮ್ಮ, ಅಪ್ಪ, ಅವಳು ಅನಾಮಿಕಾ. ನಾನು ಅನಾಮಿಕಳನ್ನು ಇಂಟರ್ಮೀಡಿಯೇಟ್ ನಿಂದ ಪ್ರೇಮಿಸ್ತಾ ಇದ್ದೀನಿ. ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಏನು ರಮೇಶ್ ನೀನನ್ನೋದು? ನಿನಗಾಗಿ ನಾನು ದೊಡ್ಡ ದೊಡ್ಡ ಸಂಬಂಧಗಳನ್ನು ನೋಡ್ತಾ ಇದ್ರೆ ನೀನು ಒಬ್ಬ ಬಡ ಹುಡುಗಿನ ಕರ್ಕೊಂಡ್ಬಂದು ಮದುವೆ ಮಾಡ್ಕೋತೀನಿ ಅಂತ್ಯಾ? ನಾನು ಇದಕ್ಕೆ ನಿಜಕ್ಕೂ ಒಪ್ಕೊಳ್ಳೋದಿಲ್ಲ. ರಮೇಶು, ನಿಮ್ಮ ಅಮ್ಮ ಹೇಳೋದನ್ನ ಕೇಳು. ಅವರ ಅಂತಸ್ತು ಬೇರೆ, ನಮ್ಮ ಅಂತಸ್ತು ಬೇರೆ. ಮದುವೆ ಅಂದ್ರೆ ಬರೀ ಪ್ರೇಮ ಒಂದೇ ಅಲ್ಲ, 2 ಕುಟುಂಬಗಳ ಗೌರವ. ರಮೇಶ್, ನೀನು ಈ ಹುಚ್ಚುತನದಿಂದ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಈ ಕ್ಷಣದಿಂದ ನಮ್ಮ ಮನೆ ಬಾಗಿಲು ನಿನಗೆ ಮುಚ್ಚೋಗತ್ತೆ. ನಿನಗೆ ನಮ್ಮ ಆಸ್ತಿಯಲ್ಲಿ ಒಂದು ಪೈಸಾ ಕೂಡ ಸಿಕ್ಕೋದಿಲ್ಲ. ಸರಿಯಮ್ಮ, ನನಗೆ ನಿಮ್ಮ ಆಸ್ತಿ ಬೇಡ. ನಿಮಗೆ ನನ್ನಿಷ್ಟಕ್ಕಿಂತ ಆಸ್ತಿ ಅಂತಸ್ತುಗಳೇ ಹೆಚ್ಚಾಯ್ತಾ? ನಾನು ನಿಮ್ಮ ಆಸ್ತಿ ಮೇಲೆ ಆಧಾರ ಇಟ್ಟು ಬದುಕ್ತಾ ಇಲ್ಲ. ನನ್ನ ಸಾಫ್ಟ್ವೇರ್ ಕೆಲಸದಿಂದ ನಾನು ಅನಾಮಿಕಳನ್ನ ಬಹಳ ಗೌರವದಿಂದ ನೋಡ್ಕೋಬಲ್ಲೆ. ನನ್ನ ಇಷ್ಟಕ್ಕೆ ಬೆಲೆ ಇಲ್ಲದ ಮನೆಯಲ್ಲಿ ನಾನು ಇರೋದಿಲ್ಲ. ನಾನು ಈ ಕ್ಷಣವೇ ಮನೆ ಬಿಟ್ಟು ಹೊರಟು ಹೋಗ್ತಾ ಇದ್ದೀನಿ. ರಮೇಶ್ ಆ ಕ್ಷಣವೇ ಆ ಮನೆಯಿಂದ ಹೊರಗಡೆ ಕಾಲಿಡುತ್ತಾನೆ. ಕೆಲವು ದಿನಕ್ಕೆ ರಮೇಶ್ ಅನಾಮಿಕಾ ರಾಮಯ್ಯ ಜಾನಕಿ ಸಮಕ್ಷಮದಲ್ಲಿ ಸಾದಾ ಸೀದವಾಗಿ ಮದುವೆ ಮಾಡಿಕೊಳ್ಳುತ್ತಾರೆ. ಒಂದು ಬಾಡಿಗೆ ಮನೆಯಲ್ಲಿ ಸಂಸಾರವಿರುತ್ತಾರೆ. ಮದುವೆಯ ನಂತರ ರಮೇಶ್ ಸಾಫ್ಟ್ವೇರ್ ಕೆಲಸ ಮಾಡುತ್ತಾ ಅನಾಮಿಕಳನ್ನು ಬಹಳ ಪ್ರೇಮದಿಂದ ನೋಡ್ಕೋತಾ ಇರ್ತಾನೆ. ಕೆಲವು ವರ್ಷಗಳಿಗೆ ಅವರಿಗೆ ಹರೀಶ್ ನವ್ಯ ಹುಟ್ಟುತ್ತಾರೆ. ಈಗ ಆ ಮನೆ ಮಕ್ಕಳ ಸಂಭ್ರಮದಿಂದ ಪ್ರಶಾಂತವಾಗಿರುತ್ತದೆ. ವರ್ಷಗಳು ಕಳೆದು ಹೋಗುತ್ತದೆ. ಹರೀಶ್ ನವ್ಯ ಈಗ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ.
ಆದ್ರೆ ಒಂದು ದಿನ ರಮೇಶನ್ಗೆ ಘೋರವಾದ ಸೊಂಟ ನೋವು ಬರುತ್ತದೆ. ಅನಾಮಿಕಾ, ಈ ದಿನ ನನಗೆ ಸೊಂಟ ನೋವು ತುಂಬಾ ಹೆಚ್ಚಾಗಿದೆ. ಮೊದಲು ಇದನ್ನ ಮಾಮೂಲಿ ನೋವು ಅಂದ್ಕೊಂಡೆ, ಆದ್ರೆ ಈಗ ನಿಜಕ್ಕೂ ನಡಿಲಾರ್ದೆ ಹೋಗ್ತಾ ಇದ್ದೀನಿ. ಅಯ್ಯೋ, ಹೀಗಾದ್ರೆ ಹೇಗೆ ರೀ? ಈಗ್ಲೇ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ಬೇಡ ಅನಾಮಿಕಾ, ಇದಕ್ಕೆ ಅಷ್ಟು ಟೆನ್ಷನ್ ಪಡಬೇಕಾದ ಅಗತ್ಯವಿಲ್ಲ. ಪ್ರೆಸೆಂಟ್ ಟೆಂಪ್ರರಿ ಪೇನ್ ಕಿಲ್ಲರ್ ಹಾಕೋತೀನಿ, ಸರಿ ಹೋಗುತ್ತೆ. ರಮೇಶ್ ಮಾರನೇ ದಿನಕ್ಕೆ ಆ ನೋವು ಕಡಿಮೆಯಾಗುತ್ತದೆ ಅಂತ ಅಂದುಕೊಳ್ಳುತ್ತಾನೆ. ಆದರೆ ಎರಡನೇ ದಿನ ರಮೇಶನ ಪರಿಸ್ಥಿತಿ ಪೂರ್ತಿಯಾಗಿ ಕ್ಷೀಣಿಸುತ್ತದೆ. ರಮೇಶನ ಶರೀರ ಪೂರ್ತಿಯಾಗಿ ಪಕ್ಷಪಾತಕ್ಕೆ ಗುರಿಯಾಗಿ ಮಂಚದ ಪಾಲಾಗುತ್ತಾನೆ. ಡಾಕ್ಟರ್ ರಮೇಶ್ನನ್ನು ಪರೀಕ್ಷಿಸುತ್ತಾರೆ. ಅಮ್ಮ ಅನಾಮಿಕಾ, ರಮೇಶ್ ಅವರಿಗೆ ಬಂದಿದ್ದು ಬೆನ್ನು ಮೂಳೆಗೆ ಸಂಬಂಧಿಸಿದ ಒಂದು ಅಪರೂಪವಾದ ವ್ಯಾಧಿ. ಇದಕ್ಕೆ ನಮ್ಮಲ್ಲಿ ಇಂಜೆಕ್ಷನ್ ಇಲ್ಲ. ಇನ್ನು ಮೇಲಿಂದ ಅವನು ಮಂಚಕ್ಕೆ ಸೀಮಿತವಾಗುತ್ತಾನೆ. ಸರ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮವರು ಮಂಚಕ್ಕೆ ಸೀಮಿತವಾಗ್ತಾರಾ? ಸಾರಿ ಅಮ್ಮ, ನಿಮ್ಮವರ ಪರಿಸ್ಥಿತಿ ಸರಿಯಾಗಿಲ್ಲ. ಆದ್ರೆ ಅವನು ಒಳ್ಳೇದಾಗ್ಲಿ ಅಂತ ಕೋರ್ಕೋತಿದೀವಿ. ಆದ್ರೆ ಅವನು ಸರಿಯಾಗಿರೋದಕ್ಕೆ ಮಾತ್ರ ಔಷಧಿ ತಗೊಳ್ಳೇಬೇಕು. ಡಾಕ್ಟರ್ ಹಾಗೆ ಹೇಳಿದ್ದರಿಂದ ಅನಾಮಿಕಾ ಶೋಕದಲ್ಲಿ ಮುಳುಗಿ ಹೋಗುತ್ತಾರೆ. ತನ್ನ ಸಮಸ್ಯೆ ಯಾರಿಗೆ ಹೇಳಿಕೊಳ್ಳಬೇಕೋ ಅವಳಿಗೆ ಅರ್ಥವಾಗಲಿಲ್ಲ. ಭಯಪಡ್ಬೇಡ ಅನಾಮಿಕಾ, ಡಾಕ್ಟರ್ ಹಾಗೆ ಅಂತಾರೆ. ನಾನು ಮತ್ತೆ ಬೇಗದಲ್ಲಿ ಗುಣವಾಗ್ತೀನಿ. ಹೀಗಿರುವಾಗ ಲೇ ಆಫ್ ಭಾಗದಿಂದ ರಮೇಶನ ಕೆಲಸ ಹೋಗುತ್ತದೆ. ಅನಾಮಿಕಾ ರಮೇಶನ ಪರಿಸ್ಥಿತಿ ನೋಡಿ ದುಃಖ ಪಡುತ್ತಾ ಇರುವಾಗ ಆಗಲೇ ಸ್ಕೂಲಿಂದ ಫೀಸ್ ಕಟ್ಟಬೇಕು ಎಂದು ನೋಟಿಸ್ ಬರುತ್ತದೆ. ಅಮ್ಮ, ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಈ ದಿನ ಕ್ಲಾಸಿಂದ ನನ್ನನ್ನ ಹೊರಗೆ ಕಳಿಸ್ಬಿಟ್ರಮ್ಮ. ಹೌದು ಅಮ್ಮ, ಸ್ಕೂಲ್ ಫೀಸ್ ಕಟ್ಟದೇ ಇದ್ರೆ ಪರೀಕ್ಷೆಯಲ್ಲಿ ಬರೆಯೋಕ್ ಬಿಡಲ್ಲ ಅಂತ ಮೇಡಮ್ ಹೇಳಿದ್ರು. ದುಃಖ ಪಡಬೇಡಿ ಮಕ್ಕಳೇ, ನಿಮ್ಮ ಅಮ್ಮ ಇದ್ದಾಳಲ್ಲ, ಒಂದೆರಡು ದಿನದಲ್ಲಿ ನಿಮ್ಮ ಸ್ಕೂಲ್ ಫೀಸ್ ಕಟ್ತೀನಿ. ಅನಾಮಿಕಾ ರಾತ್ರಿ ಹಗಲು ದೀರ್ಘವಾಗಿ ಆಲೋಚಿಸುತ್ತಾಳೆ. ಮನೆಯಲ್ಲಿರುವ ದುಡ್ಡು ರಮೇಶನ ಔಷಧಕ್ಕೆ ಆಗಿ ಹೋಗುತ್ತದೆ. ಕರೆಂಟ್ ಕೊರತೆಗಳು, ಭಾರಿ ಮಳೆ ಶುರುವಾಗುತ್ತದೆ. ಆಗಲೇ ಆಕೆಗೆ ಒಂದು ವಿನೂತನವಾದ ಆಲೋಚನೆ ಬರುತ್ತದೆ. ಏನು ಅಂದ್ರೆ, ಈ ವಾತಾವರಣದಲ್ಲಿ ಯಾರಿಗಾದ್ರೂ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಇರುತ್ತೆ. ನಾವು ಮಾರ್ಕೆಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಮೆಕ್ಕೆಜೋಳ ಸಿಗುತ್ತದೆ. ನಾವು ಅದನ್ನ ತಗೊಂಡ್ಬಂದು ನೀರಲ್ಲಿ ಚೆನ್ನಾಗಿ ಬೇಯಿಸಿ ಉಪ್ಪು ಖಾರ ಹಾಕಿ ಮಾರಿದ್ರೆ ಹೇಗಿರುತ್ತೆ? ಮಳೆಯಲ್ಲಿ ಬಿಸಿ ಬಿಸಿ ಮೆಕ್ಕೆಜೋಳ ಅಂದ್ರೆ ಯಾರಾದ್ರೂ ಕೊಂಡ್ಕೋತಾರಲ್ವಾ? ಅನಾಮಿಕಾ, ನೀನು ರೋಡ್ ಮೇಲೆ ನಿಂತ್ಕೊಂಡು ಜೋಳ ಮಾರ್ತೀಯಾ? ನನ್ನನ್ನು ಕ್ಷಮಿಸು ಅನಾಮಿಕಾ, ನಾನು ನಿನ್ನನ್ನು ಹೀಗೆ ನೋಡಲಾರ್ದೆ ಹೋಗ್ತಾ ಇದ್ದೀನಿ. ಏನು ಅಂದ್ರೆ, ನೀವ್ ಹಾಗೆ ದುಃಖ ಪಡಬೇಡಿ. ನೀವೇ ನನ್ ಧೈರ್ಯ. ನಾನು ಈ ಕೆಲಸ ಮಾಡ್ತೀನಿ. ಏಕೆಂದ್ರೆ ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿ ದಿನವೂ ಅಳ್ತಾ ಕೂತ್ಕೊಂಡ್ರೆ ನಮ್ಮ ಮಕ್ಕಳು ರೋಡ್ ಮೇಲೆ ಬೀಳ್ತಾರೆ. ಆದ್ರಿಂದ ನಾನು ಕಷ್ಟಪಡೋದ್ರಲ್ಲಿ ತಪ್ಪಿಲ್ಲ. ನೀನು ಹೇಳೋದ್ರಲ್ಲಿ ನಿಜವಿದೆ ಅನಾಮಿಕಾ. ನಮ್ಮ ಕುಟುಂಬಕ್ಕಾಗಿ ನಿನಗೆ ಏನು ಕರೆಕ್ಟ್ ಅಂದ್ರೆ ಅದು ಮಾಡು. ಅನಾಮಿಕಾ ದೃಢವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಮಾರ್ಕೆಟ್ಗೆ ಹೋಗಿ ಚೀಲಗಳ ತುಂಬಾ ತಾಜಾ ಸಿಹಿಯಾದ ಮೆಕ್ಕೆಜೋಳಗಳನ್ನು ತರುತ್ತಾಳೆ. ಅದನ್ನ ಬೇಯಿಸಲಿಕ್ಕೆ ಶುರು ಮಾಡುತ್ತಾಳೆ. ಆ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಘಮ ಘಮ ಸುತ್ತಮುತ್ತಲೂ ವ್ಯಾಪಿಸುತ್ತದೆ. ಅಮ್ಮ, ಮೆಕ್ಕೆಜೋಳದ ವಾಸನೆ ಬರ್ತಾ ಇದೆ, ಒಂದು ಕಪ್ ಕೊಡು. ತಗೊಳ್ಳಿ ಸರ್. ಆ ಕಸ್ಟಮರ್ ಸ್ವಲ್ಪ ಸ್ವೀಟ್ ಕಾರ್ನ್ ತಿಂದು, ಈ ಮಳೆಯ ವಾತಾವರಣದಲ್ಲಿ ಬಿಸಿಯಾಗಿ ತಿಂತಾ ಇದ್ರೆ ಬಹಳ ರಿಲೀಫ್ ಆಗಿರುತ್ತಮ್ಮ. ಒಂದೆರಡು ಪ್ಯಾಕೆಟ್ಗಳು ಪಾರ್ಸಲ್ ಕಟ್ಟುತ್ತಾಯಿ. ಇದು ಬಹಳ ಬಿಸಿಯಾಗಿದೆ, ತಿನ್ನಿ. ಅನಾಮಿಕಾ ಬಿಸ್ನೆಸ್ ಮೆಲ್ಲ ಮೆಲ್ಲಗೆ ಕುದುರುತ್ತದೆ. 1 ಗಂಟೆ ಕಳೆಯುವ ಹೊತ್ತಿಗೆ ದಾರಿ ಮೇಲೆ ಹೋಗುತ್ತಾ ಇರುವವರು ಅನಾಮಿಕಳ ಹತ್ತಿರ ಮೆಕ್ಕೆಜೋಳವನ್ನು ಕೊಂಡ್ಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಮನೆಯಲ್ಲಿ ತಯಾರಿಸಿದ ಮಸಾಲೆ ಪರಿಶುಭ್ರವಾಗಿ ಬೇಯಿಸಿದ್ದರಿಂದ ಅನಾಮಿಕಾ ಮೆಕ್ಕೆಜೋಳಗಳು ಬಹಳ ಫೇಮಸ್ ಆಗುತ್ತದೆ. ಹಾಗೆ 1 ವಾರ ಕಳೆಯುತ್ತದೆ. ಅಮ್ಮಯ್ಯ, ಈ 1 ವಾರದ ಲಾಭದಿಂದ ನವ್ಯಳ ಸ್ಕೂಲ್ ಫೀಸ್ ಕಟ್ಬಿಟ್ಟೆ. ಹರೀಶನ ಫೀಸ್ ಕೂಡ ರೆಡಿಯಾಗಿ ಹೋಗಿದೆ. ಈ ಸ್ವೀಟ್ ಕಾರ್ನ್ ಮಾರೋದ್ರಿಂದ ನನಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ರೀ. ಅನಾಮಿಕಾ, ನಿನ್ನ ದೃಢ ಸಂಕಲ್ಪಕ್ಕೆ ಕೈ ಮುಗಿತೀನಿ. ನನ್ನ ಅನಾರೋಗ್ಯದಿಂದ ನಿನಗೆ ಕಷ್ಟ ಬಂದರು, ಆದ್ರೆ ನೀನು ನಿನ್ನ ಕಷ್ಟದಿಂದ ಈ ಕುಟುಂಬವನ್ನು ನಿಲ್ಲಿಸಿದೆ. ಹೀಗಿರುವಾಗ ಒಂದು ದಿನ ಭಾರಿ ಮಳೆ ಬೀಳ್ತಾ ಇರುತ್ತದೆ. ಪ್ರಸಾದ್ ಕಾರಿನಲ್ಲಿ ಅನಾಮಿಕಾ ಇರುವ ಬೀದಿಯ ಕಡೆ ಹೋಗ್ತಾ ಇರ್ತಾನೆ. ಆಗ ಕಾರಿನಲ್ಲಿ ಪ್ರಸಾದ್ ಶಾರದರು ಕೂತಿರುತ್ತಾರೆ. ಆಗ ಅನಾಮಿಕಾ ಮನೆ ಮುಂದೆ ಜನ ಗುಂಪುಗೂಡಿರುತ್ತಾರೆ. ಶಾರದಾ, ಆ ದಾರಿ ಪಕ್ಕದಲ್ಲಿ ಎಷ್ಟು ಕ್ರೌಡ್ ಇದೆ ನೋಡಿದ್ಯಾ? ಮಳೆ ಬೀಳ್ತಾ ಇದ್ರು ಕೂಡ ಜನ ಅಲ್ಲಿ ಕೊಡೆ ಹಿಡ್ಕೊಂಡು ಲೈನ್ ಅಲ್ಲಿ ನಿಂತಿದ್ದಾರೆ. ನಿಜಕ್ಕೂ ಅಲ್ಲಿ ಏನ್ ನಡೀತಾ ಇದೆಯೋ? ಹೌದು ರೀ, ಅಲ್ಲಿ ಏನೋ ಬಿಸಿ ಬಿಸಿ ಫುಡ್ ಸಿಗ್ತಾ ಇರೋ ಹಾಗಿದೆ. ಕಾರ್ ನಿಲ್ಸಿ ನಾವು ಕೂಡ ಫುಡ್ ಏನೋ ಟೇಸ್ಟ್ ಮಾಡೋಣ. ಶಾರದಾ ಪ್ರಸಾದರು ಆ ಜನಗಳ ಹತ್ರ ಹೋಗುತ್ತಾರೆ. ಅಲ್ಲಿ ಬಿಸಿ ಬಿಸಿ ಮೆಕ್ಕೆಜೋಳವನ್ನ ಬೇಯಿಸ್ತಾ ಇರುವ ಅನಾಮಿಕಳನ್ನು ನೋಡಿ ಅವರು ಶಾಕ್ ಆಗುತ್ತಾರೆ. ಅನಾಮಿಕಾ, ನೀನಿಲ್ಲಿ ರೋಡ್ ಮೇಲೆ ನಿಂತ್ಕೊಂಡು ಮೆಕ್ಕೆಜೋಳ ಮಾರ್ತಾ ಇದ್ಯಾ? ಅತ್ತೆ, ಮಾವಯ್ಯ, ನಿಮ್ಗೆ ನಮಸ್ಕಾರ. ಮಳೆ ಬೀಳ್ತಾ ಇದೆ, ಪ್ಲೀಸ್ ಒಳಗಡೆಗೆ ಬನ್ನಿ. ಪ್ರಸಾದ್ ಶಾರದರು ಒಳಗಡೆ ಹೋಗುತ್ತಲೇ ಅಲ್ಲಿ ಮಂಚದ ಮೇಲೆ ಪಾರ್ಶ್ವವಾಯದಿಂದ ಮಲಗಿರುವ ತಮ್ಮ ಒಬ್ಬನೇ ಒಬ್ಬ ಮಗ ರಮೇಶ್ನನ್ನು ನೋಡಿ ಅವರ ಮನಸ್ಸು ಕಕ್ಕಾಬಿಕ್ಕಿಯಾಗುತ್ತದೆ. ರಮೇಶು, ಏನಾಯ್ತು ನಿಂಗೆ? ಹೀಗೆ ಮಂಚದ ಪಾಲಾಗಿದೆಯಾ ಯಾಕೋ? ಅಮ್ಮ, ಅಪ್ಪ, ನನಗೆ ಬೆನ್ನೆ ಮೂಳೆಯ ವ್ಯಾಧಿ ಬಂದಿದೆ ಅಮ್ಮ. ಆದ್ರೆ ಅನಾಮಿಕಳಿಂದ ನಾನು ಹೀಗೆ ಧೈರ್ಯದಿಂದ ಇದ್ದೀನಿ. ತಾಯಿ ಅನಾಮಿಕಾ,
ಇಷ್ಟು ದೊಡ್ಡ ಕಷ್ಟ ಬಂದ್ರು ರಮೇಶ್ ಸಾಫ್ಟ್ವೇರ್ ಕೆಲಸ ಹೊರಟೋಗಿ ಮಂಚದ ಮೇಲೆ ಬಿದ್ರು ನೀನು ಶ್ರೀಮಂತರಾದ ನಮ್ಮ ಬಾಗಿಲು ತರಲಿಲ್ಲ ನಮ್ಮ ಹತ್ರಕ್ಕೆ ಬಂದು ಸಹಾಯ ಕೇಳಲಿಲ್ಲ ನಿನ್ನ ಆತ್ಮ ಗೌರವಕ್ಕೆ ನಾನು ದಾಸೋಹವಾಗಿದ್ದೇನೆ ತಾಯಿ. ಹೌದು ಅನಾಮಿಕಾ, ನನ್ನ ಗರ್ವದಿಂದ ನಾನು ನಿನ್ನನ್ನು ಆ ದಿನ ಬೈದು ಹೊರಗೆ ಕಳಿಸಿದೆ. ಆದ್ರೆ ಈ ದಿನ ಇಷ್ಟು ದೊಡ್ಡ ಕಷ್ಟದಲ್ಲಿ ಕೂಡ ನೀನು ರೋಡ್ ಮೇಲೆ ಮೆಕ್ಕೆಜೋಳ ಮಾರುತ್ತಾ ನಿನ್ನ ಗಂಡನನ್ನು ಮಕ್ಕಳನ್ನು ಕಾಪಾಡ್ಕೋತಾ ಇದ್ಯಾ ಹೊರತು ನಮ್ಮ ಬಾಗಿಲು ತಟ್ಟಲಿಲ್ಲ. ನಿನ್ನ ಕಷ್ಟಕ್ಕೆ ನಿನ್ನ ಆತ್ಮಗೌರವಕ್ಕೆ ಜೋಹಾರು ತಾಯಿ. ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದಕ್ಕೆ ನಮ್ಮನ್ನು ಕ್ಷಮಿಸು. ಅತ್ತೆ, ಹಾಗೆ ಅನ್ಬೇಡಿ. ಕಷ್ಟ ಅನ್ನೋದು ಮನುಷ್ಯರಿಗೆ ಬರುತ್ತೆ. ಆದ್ರೆ ಕಷ್ಟದ ಸಮಯದಲ್ಲಿ ನಿಮ್ಮ ಮನೆಗೆ ಬಂದ್ರೆ ಅಗತ್ಯಕ್ಕೆ ನಿಮ್ ಹತ್ರಕ್ಕೆ ಬಂದ ಹಾಗೆ ನಿಮ್ಗೆ ಅನ್ಸುತ್ತೆ. ಅದಕ್ಕೆ ನಾವು ನಿಮ್ಮ ಹತ್ರ ಬರ್ಲಿಲ್ಲ. ನೀವು ದೊಡ್ಡವರು, ನಮಗೆ ನಿಮ್ಮ ಆಶೀರ್ವಾದವಿದ್ರೆ ಅಷ್ಟೇ ಸಾಕು. ಆಗಲೇ ಸ್ಕೂಲಿಂದ ಹರೀಶ್ ನವ್ಯ ಬರುತ್ತಾರೆ. ತನ್ನ ಅಪ್ಪ ಅಮ್ಮನ ಹತ್ರ ಇರುವ ತಮ್ಮ ಅಜ್ಜಿ ತಾತನನ್ನು ನೋಡಿ ಅವರು ಆಶ್ಚರ್ಯ ಹೋಗ್ತಾರೆ. ಅಮ್ಮ, ಯಾರಮ್ಮ ಇವರು? ಯಾಕೆ ಅಳ್ತಾ ಇದ್ದಾರೆ? ನವ್ಯ, ಹರೀಶ್, ಇವರು ನಿಮ್ಮ ಅಜ್ಜಿ ತಾತ. ಶಾರದಾ ಹರೀಶ್ನನ್ನು ನವ್ಯನನ್ನು ಹತ್ರಕ್ಕೆ ಕರ್ಕೊಂಡು ತಲೆ ನೇವಿರಿಸುತ್ತಾ, ನನ್ನ ಬಂಗಾರಗಳೇ, ಎಷ್ಟು ಚೆನ್ನಾಗಿದ್ದೀರೋ, ಬನ್ರಿ ಅಮ್ಮ, ನಮ್ಮ ಸ್ವಂತ ಮನೆಗೆ ಎಲ್ರು ಬೇಗನೆ ಹೊರಟು ಹೋಗೋಣ. ರಮೇಶನಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಣ. ಒಂದು ಕಾಲದಲ್ಲಿ ನಾನಂದ ಮಾತಿಗೆ ನಾನು ನಿನಗೆ ಕ್ಷಮೆ ಕೇಳ್ತಾ ಇದ್ದೇನೆ. ಪ್ರಸಾದ್ ಶಾರದಾ ಕರೆದಿದ್ದರಿಂದ ರಮೇಶ್ ಅನಾಮಿಕಾ ಪ್ರಸಾದನ ಮನೆಗೆ ಹೋಗಲಿಕ್ಕೆ ಒಪ್ಪಿಕೊಳ್ಳುತ್ತಾರೆ. ಕೆಲವು ವಾರದ ನಂತರ ಅದೃಷ್ಟವಶಾತ್ ಬೆನ್ನುಮೂಳೆ ವ್ಯಾಧಿಗೆ ಮಾರ್ಕೆಟ್ ಒಳಗೆ ಒಂದು ಹೊಸದಾದ ಇಂಜೆಕ್ಷನ್ ಬರುತ್ತದೆ. ಡಾಕ್ಟರ್ ಸರ್, ಆ ಹೊಸ ಇಂಜೆಕ್ಷನ್ಗೆ ಎಷ್ಟು ಲಕ್ಷವಾದ್ರೂ ಪರವಾಗಿಲ್ಲ, ನಮ್ಮ ರಮೇಶನಿಗೆ ಅದರಿಂದ ಟ್ರೀಟ್ಮೆಂಟ್ ಶುರು ಮಾಡಿ. ಓಕೆ ಸರ್, ನೀವು ಭಯಪಡಬೇಡಿ. ಈ ಇಂಜೆಕ್ಷನ್ ಇಂದ ನಿಮ್ಮ ಮಗ ಬೇಗ ಗುಣವಾಗುತ್ತಾನೆ. ಡಾಕ್ಟರ್ ಹೇಳಿದ ಹಾಗೆ ಇಂಜೆಕ್ಷನ್ ಪ್ರಭಾವದಿಂದ ರಮೇಶ್ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಾನೆ. ಪಾರ್ಶ್ವವಾಯುವಿನಿಂದ ನಿಧಾನವಾಗಿ ಎಚ್ಚೆತ್ತು ಮತ್ತೆ ಮಾಮೂಲು ಮನುಷ್ಯನ ಹಾಗೆ ಎದ್ದು ನಡೆಯಲಿಕ್ಕೆ ಶುರು ಮಾಡುತ್ತಾನೆ. ಕುಟುಂಬದಲ್ಲಿ ಮತ್ತೆ ಸಂತೋಷಗಳು ಹರಡುತ್ತದೆ. ಅನಾಮಿಕಾ, ಇಷ್ಟು ಕಾಲ ಜೀವನ ನನಗೆ ಎಷ್ಟೋ ವಿಷಯ ತಿಳಿಸಿತು. ಆ ದಿನ ನಿನ್ನ ಮೆಕ್ಕೆಜೋಳದ ವ್ಯಾಪಾರ, ನಿನ್ನ ದೃಢ ಸಂಕಲ್ಪದಿಂದ ಆ ದಿನ ನಾನು ಮಂಚದಲ್ಲೇ ಬಿದ್ದರೂ ಅಧೈರ್ಯ ಪಡಲಿಲ್ಲ. ಈ ಮಳೆಗಾಲ ನನಗೆ ಎಷ್ಟೋ ಅನುಭೂತಿ ಕೊಟ್ಟಿದೆ. ನಾನು ಯಾವತ್ತಿಗೂ ಈ ಮಳೆಗಾಲವನ್ನು ಮರೆತು ಹೋಗಲ್ಲ. ಏನು ಅಂದ್ರೆ, ನಾವು ಈ ದಿನ ಶ್ರೀಮಂತರಾಗಿರಬಹುದು ಹೊರತು ಆಪತ್ತು ಬಂದಾಗ ಕಷ್ಟಪಡುವುದೇ ನಮ್ಮ ಕರ್ತವ್ಯ. ನಾನು ಆ ಮೆಕ್ಕೆಜೋಳದ ವ್ಯಾಪಾರವನ್ನು ನನ್ನ ಜೀವನವೆಲ್ಲ ನೆನಪಲ್ಲಿಟ್ಕೋತೀನಿ. ಅದೇ ನನಗೆ ಆತ್ಮಗೌರವ ಕೊಟ್ಟಿದೆ. ನನ್ನ ಸೊಸೆ ಅನಾಮಿಕಾ ಎಷ್ಟೋ ಕಷ್ಟಗಳನ್ನು ನೋಡಿದ್ದಾಳೆ. ಅವಳಿಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದು ಗೊತ್ತು. ಅದಕ್ಕೆ ನಮ್ಮ ಫ್ಯಾಕ್ಟರಿಯ ಫುಡ್ ಪ್ರೊಸೆಸಿಂಗ್ ಸೆಕ್ಷನ್ಗೆ ಅವಳನ್ನ ಮ್ಯಾನೇಜರ್ ಆಗಿ ಮಾಡೋಣ. ಹೌದು ಶಾರದಾ, ನಾನು ಕೂಡ ಮನಸ್ಸಲ್ಲಿ ಅದೇ ಅಂದ್ಕೋತಾ ಇದ್ದೆ. ಕಷ್ಟಪಟ್ಟು ತತ್ವವಿರುವ ನಮ್ಮ ಸೊಸೆಯಿಂದ ನಮ್ಮ ವ್ಯಾಪಾರ ಮತ್ತಷ್ಟು ಮುಂದಕ್ಕೆ ಸಾಗುತ್ತೆ. ಆಗಿನಿಂದ ಆ ಕುಟುಂಬವೆಲ್ಲ ಸೇರಿ ನಗುತ್ತಾ ಆ ಮನೆಯಲ್ಲಿ ಪ್ರಶಾಂತವಾಗಿ ಜೀವಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.